ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಿಮಗೆ ಎಂದಾದರೂ ತೀವ್ರವಾದಂತಹ ಒಂದು ಮೈಗ್ರೇನ್ ಅಥವಾ ತಲೆನೋವು, ಅದರ ಜೊತೆಗೆ ವಾಂತಿ ಅಥವಾ ವಾಕರಿಕೆ ಬಂದಂಥ ಒಂದು ಅನುಭವ ಆಗ್ತಾ ಇದೆಯಾ? ಇಂಥ ಸಂದರ್ಭದಲ್ಲಿ ಡಾಕ್ಟರ್ಸ್ ಹೆಚ್ಚಾಗಿ ಪ್ರಿಸ್ಕ್ರೈಬ್ ಮಾಡುವಂಥ ಒಂದು ಪ್ರಮುಖವಾದಂಥ ಔಷಧಿ ಅಂತಂದರೆ ಡಾಮ್ಸೆಟ್ ಟ್ಯಾಬ್ಲೆಟ್. ಇವತ್ತಿನ ಈ ವಿಡಿಯೋದಲ್ಲಿ ಈ ಡಾಮ್ಸೆಟ್ ಮಾತ್ರೆ ಅಂತ ಉಪಯೋಗಗಳೇನು, ಈ ಒಂದು ಟ್ಯಾಬ್ಲೆಟ್ನ ಹೇಗೆ ತೆಗೆದುಕೊಳ್ಬೇಕು ಮತ್ತು ಇದರ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗ್ತವೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಈ ಒಂದು ಕಂಪ್ನಿಯ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡಿರ್ತಕ್ಕಂಥ ಕಂಪ್ನಿ ಯಾವುದಂತ ನೋಡಿದ್ರೆ ಸಿಪ್ಲಾ ಅನ್ನುವಂಥ ಕಂಪ್ನಿ ಈ ಡಾಮ್ಸೆಟ್ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಈ ಸಾಲ್ಟ್ ಕಾಂಪೋಸಿಷನ್ ಕಂಟೆಂಟ್ ಈ ಡಾಮ್ಸೆಟ್ ಟ್ಯಾಬ್ಲೆಟ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಇದೊಂದು ಏನಾಗುತ್ತೆ, ಕಾಂಬಿನೇಷನ್ ಮೆಡಿಸಿನ್ ಆಗಿರೋದ್ರಿಂದ ಎರಡು ರೀತಿ ನಿಮಗೆ ಮಾಲಿಕ್ಯೂಲ್ ನಿಮ್ಮ ಸಾಲ್ಟ್ ಕಾಂಪೋಸಿಷನ್ನೇ ಸಿಗ್ತಾವೆ. ಮೊದಲೇದಾಗಿ ಬಂದುಬಿಟ್ಟು ಡಾಮ್ಪೆರಡಾನ್ 10 mg ಇರುತ್ತೆ. ಇದೇನು ಮಾಡ್ತಪ್ಪ ಅಂತಂದರೆ ಹೊಟ್ಟೆಲಿ ವಾಂತಿ ಅಥವಾ ವಾಕರಿಕೆ ಬರದಂತೆ ಏನು ಮಾಡ್ತದೆ, ತಡಿತೈತೆ. ಮತ್ತು ಇನ್ನೊಂದು ಬಂದುಬಿಟ್ಟು ಪ್ಯಾರಾಸೆಟಮಲ್ 325 mg ಇರುತ್ತೆ. ಇದೇನು ಮಾಡುತ್ತೆ ಅಂತಂದರೆ ಒಂದು ತಲೆನೋವು ಅಥವಾ ಏನಾದರೂ ಜ್ವರ ಇತ್ತಂದರೆ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ ಈ ಒಂದು ಪ್ಯಾರಾಸೆಟಮಲ್ ಅನ್ನುವಂಥದ್ದು. ಹಾಗಾದರೆ ಇದರ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗೆಲ್ಲ ಏನೆಲ್ಲ ಅಂದರೆ ಡಾಕ್ಟ್ರ್ ಯಾವ ಒಂದು ಕಂಡೀಷನ್ ಬರೆದು ಕೊಡ್ತಾರೆ ಮತ್ತು ಇದರ ಉಪಯೋಗಗಳೇನು ಈ ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಅಂತ ನೋಡಿದ್ರೆ, ಈ ಮೈಗ್ರೇನ್ ಅಥವಾ ತಲೆನೋವು, ಅರ್ಧ ತಲೆನೋವು ಎಲ್ಲ ಒಂದೇ. ಈ ಮೈಗ್ರೇನ್ ಅಂದರೆ ಭಾಳ ಪೇನ್ ಆಗ್ತಿರ್ತದೆ. ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ, ಬರೆದು ಕೊಡ್ತಾ ಹೋಗ್ತಾರೆ. ಮತ್ತು ವಾಂತಿ ಮತ್ತು ವಾಕರಿಕೆ ಅಂತಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ತಲೆನೋವು ಬಂದಾಗ ಏನಾಗುತ್ತೆ, ತಲೆ ಸುತ್ತಂಗೆ ಆಗುತ್ತೆ, ವಾಂತಿ ಬರ್ತದೆ, ಇವೆಲ್ಲ ಸಹಜ. ಆವಾಗ ಏನು ಮಾಡ್ತಾರೆ, ಈ ವಾಂತಿ ಮತ್ತು ವಾಕರಿಕೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಒಂದು ಮೆಡಿಸಿನನ್ನು ಬರೆದು ಕೊಡ್ತಾರೆ. ಮತ್ತು ಮುಂದಿನ ಒಂದು ಉಪಯೋಗ ಅಂತಂದರೆ ಸಾಮಾನ್ಯವಾದಂಥ ಜ್ವರ ಮತ್ತು ಮೈಕೈ ನೋವು ಇದ್ದಾಗೂ ಸಹ ಏನು ಮಾಡ್ಬೋದು, ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೋದು. ಅಂತಂದರೆ ಇದರಲ್ಲಿ ಪ್ಯಾರಾಸೆಟಮಲ್ ಇರೋದರಿಂದ ಏನಾಗುತ್ತೆ, ಜ್ವರ ಮತ್ತು ನೋವು ಏನು ಮಾಡುತ್ತೆ, ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತೇನೆ. ಮತ್ತು ಈ ಟ್ಯಾಬ್ಲೆಟ್ ತೆಗೆದುಕೊಂಡಾಗೆಲ್ಲ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗ್ತಾವಂತ ನೋಡೋದಾದ್ರೆ, ಇಂಥ ಒಂದು ಸೈಡ್ ಎಫೆಕ್ಟ್ ಕೆಲವರಿಗೆ ಕಾಣಿಸ್ಬೋದು, ಕೆಲವರಿಗೆ ಕಾಣಿಸ್ತೇ ಇರ್ಬೋದು. ಹೆಚ್ಚು ಇತ್ತಂದರೆ ಏನು ಮಾಡೋದು, ಡಾಕ್ಟರ್ ನೀವು ಸಂಪರ್ಕಿಸಬೇಕಾಗತ್ತೆ. ಸೈಡ್ ಎಫೆಕ್ಟ್ ಬಂದುಬಿಟ್ಟು ಬಾಯಿ ಒಣಗೋದು, ಡ್ರೈ ಮೌತ್, ಸ್ವಲ್ಪ ಏನಾಗುತ್ತೆ ಮೂಡ್ ಬದಲಾಗ್ತದೆ, ಸ್ವಲ್ಪ ಆಲಸ್ಯ ಆಗ್ತಾರೆ, ತೂಗಡಿಕೆ ಬಂದಂಗೆ ಆಗುತ್ತೆ, ಮತ್ತು ಡಯೂರಿಯಾ ಆಗ್ಬೋದು. ಇವೆಲ್ಲ ಸಾಮಾನ್ಯವಾಗಿ ತಾನಾಗೆ ಕಡಿಮೆ ಆಗ್ತದೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗಿರುವಂಥ ಒಂದು ಸೈಡ್ ಎಫೆಕ್ಟ್. ಹೆಚ್ಚು ಆಗ್ತಾಯಿತ್ತಂದ್ರೆ ಸ್ಟಾಪ್ ಮಾಡಿ ಡಾಕ್ಟರ್ ಸಂಪರ್ಕಿಸಬೇಕಾಗತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಟ್ಯಾಬ್ಲೆಟ್ನ ಹೇಗೆ ಕೊಡ್ತಾರೆ, ಡೋಸೇಜ್ ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಮಾತ್ರೆನೇನು ಡಾಕ್ಟರ್ ಹೇಳಿದ ಡೋಸೇಜ್ ಪ್ರಕಾರನ ತೆಗೆದುಕೊಳ್ಬೇಕಾಗತ್ತೆ. ಸಾಮಾನ್ಯವಾಗಿ ಇದನ್ನು ಏನು ಮಾಡ್ಕೊಂತ ಊಟಕ್ಕಿಂತ ಮುಂಚೆ ತೆಗೆದುಕೊಳ್ಳೋಣ ಏನು ಮಾಡ್ತಾರೆ ಹೇಳ್ತಾರೆ. ಆಗ ಇದು ವಾಂತಿಯನ್ನು ತಡೆಯಲು ಏನಾಗುತ್ತೆ, ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಮತ್ತು ಕೆಲಸವನ್ನು ಚೆನ್ನಾಗಿ ಮಾಡುತ್ತೆ. ಈ ಮಾತ್ರೆಯನ್ನು ಅಂದರೆ ಪುಡಿ ಮಾಡೋದು ಅಥವಾ ಒಂದು ಜಿಗಿಯದೆ ನೀರಿನೊಂದಿಗೆ ಹಾಗೆ ಮಾಡಬೇಕಾಗತ್ತೆ, ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಯಾವಾಗ ಹೇಗೆ ಅಂತ ಡಾಕ್ಟರ್ ರೆಫರೆನ್ಸ್ ಅಂತಂದರೆ ವೈದ್ಯ ಸಲಹೆ ಅಂತ ಈ ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಅಂದರೆ ಲಾಂಗ್ ಟರ್ಮಿಗೆ ಈ ಒಂದು ಮೆಡಿಸಿನನ್ನು ಯೂಸ್ ಮಾಡೋ ಹಾಗಿಲ್ಲ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಇಲ್ಲಿ ಏನು ಹೇಳ್ತೇನೆ ಅಂತಂದರೆ, ನೀವು ಯಾವುದೇ ಮಾತ್ರೆ ಏನೋ ತೆಗೆದುಕೊಳ್ಳಿ, ನೀವೇ ಸ್ವತಃ ಮೆಡಿಕಲ್ ಶಾಪಿಗೆ ಹೋಗಿ ಈ ಒಂದು ಮೆಡಿಸಿನ ತೆಗೆದುಕೊಂಡು ಯೂಸ್ ಮಾಡಬೇಡಿ. ಡಾಕ್ಟರ್ ಸಲಹೆ ಪಡೆದು ಏನು ಮಾಡಬೇಕಂತಂದರೆ ಈ ಒಂದು ಮೆಡಿಸಿನನ್ನು ಯೂಸ್ ಮಾಡಿರಿ ಅಂತ ಹೇಳ್ತಾ, ಇದಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದು ನಿಮ್ಮೊಂದು ಫ್ರೆಂಡ್ಸ್ ಜೊತೆ ಈ ಒಂದು ಶೇರ್ ಮಾಡಿ, ಹಾಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂತಂದರೆ, ಇನ್ನಷ್ಟು ವಿಡಿಯೋಗಳು ಬೇಕಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.